ಒಬ್ರಿಗೂ ಹಾರ್ಟ್ ಅಟ್ಯಾಕ್ ಭಯ ಎತ್ಕೊಂಡ್ಬಿಟ್ಟಿದೆ. ಅದ್ರ ಬಗ್ಗೆ ಹೇಳಕ್ಕೆ ಯಾಕೆ ಹಿಂಗೆ ಆಗ್ತಿದೆ? ದಯವಿಟ್ಟು ಮಕ್ಕಳಿಗೆ ಮಾತ್ರನೂ ಬೇಕರಿನಾಗ ಏನು ಇಲ್ಲ ಅವು. ನಾನೊಂದು ಮಾತಾಡ್ತೀನಿ, ಬೇಕರಿಗಳೆಲ್ಲ ಅವು ತಿಪ್ಪೆಗಳು. ನಾವು ಒಂದಿನಕ್ಕೆ 2 ಸತಿ ಬಿಸಿಟ್ಟು ಸಾರೇ ತಿನ್ನೋ. ನಾವು ವರ್ಷಕ್ಕೊಂದ್ಸರಿನೂ ಹೋಗಲ್ಲ ಹೋಟ್ಲುಗಳಕ. ಹೋಗಲ್ಲ. ಇಂಪಾರ್ಟೆಂಟ್. ಇವಾಗ ಹಾರ್ಟ್ ಅಟ್ಯಾಕ್ ಭಯ ಎತ್ಕೊಂಡ್ಬಿಟ್ಟಿದೆ. ಅದ್ರ ಬಗ್ಗೆ ಹೇಳಕ್ಕೆ ಯಾಕೆ ಹಿಂಗೆ ಆಗ್ತಿದೆ? ದಯವಿಟ್ಟು ಮಕ್ಕಳಿಗೆ ಮಾತ್ರನೂ ಬೇಕರಿನಾಗ ಏನು ಜಾಸ್ತಿ ಮೈದಾ ಫುಡ್ ಬೇಕರಿಗಳೆಲ್ಲ ಅವು. ನಾನೊಂದು ಮಾತಾಡ್ತೀನಿ, ಬೇಕರಿಗಳೆಲ್ಲ ಅವು ತಿಪ್ಪೆಗಳು. ಹೌದು, ಅಷ್ಟು ಗಲೀಜಾಗಿ ಮಾಡ್ತಾರೆ. ಎಲ್ಲ ಅಂತ ಹೇಳಲ್ಲ, ಕೆಲವೊಂದು ಕಡೆ ನಾನು ನೋಡಿರೋದು. ಹಂಗಾಗಿ ಮಕ್ಕಳಿಗೆ ದಯವಿಟ್ಟು ಈ ಕೂಲ್ ಡ್ರಿಂಕ್ಸು ಅದೇನೇನೋ ಎನರ್ಜಿ ಬರೋಂಥ ಡ್ರಿಂಕ್ಗಳಾಗಿರ್ಬೋದು, ಈ ಜಾಸ್ತಿ ಸೋಡಾ ಹಾಕಿರೋಂಥ ಆಹಾರ ಆಗಿರ್ಬೋದು, ಹೊರಗಡೆ ಫುಡ್ಡೇ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ. ನಮಗೆ ಆರೋಗ್ಯಕ್ಕಿಂತ ಟೈಮು ಎಷ್ಟು ಮುಖ್ಯನೋ ಆರೋಗ್ಯ ಅದಕ್ಕಿಂತ ಮುಖ್ಯ ಅಲ್ಲ. ನಾವು ಅಲ್ಪಾಯುಷ್ಯಾಗಿ ಬದುಕಿ ಸಾಯೋದು ಹೆಂಗೈತೆ, ಅರ್ಧ ಆಯುಷ್ಯಲ್ಲೇ ಸತ್ತೋಗ್ಬಿಟ್ರೆ ಅದು ವ್ಯರ್ಥ, ಜೀವನ ವ್ಯರ್ಥ ಆಗ್ಬಿಡ್ತದೆ. ಹಂಗಾಗಿ ಆರೋಗ್ಯ ಕಾಪಾಡಬೇಕು. ಜೀವನದಾಗ ಏನಾದರೂ ಸಾಧಿಸ್ಬೇಕಂದ್ರೆ ಫಸ್ಟ್ ನಮ್ಗೆ ಆರೋಗ್ಯ ಇರಬೇಕು. ಹಂಗಾಗಿ ದಯವಿಟ್ಟು ಇವಾಗನೆಲ್ಲನೂ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಮಕ್ಕಳಿಗೆ ಒಂದು ಹೆಲ್ತಿ ಫುಡ್ಡು ಫಸ್ಟ್ ನೀವು ತಿನ್ರಿ, ನೀವು ಮಾಡ್ರಿ, ನೀವು ಅಳವಡಿಸ್ಕೊಳ್ರಿ. ನಿಮ್ಮ ಮಕ್ಳಿಗೆ ತಾನಾಗೆ ಬರ್ತದೆ, ಅವರೇ ಅಳವಡಿಸ್ಕೊತಾರೆ ಅಂತ ಹೇಳ್ಬೋದು. ನನ್ನ ಈ ಒಂದು ಚಿಕ್ಕ ಸಂದರ್ಶನ ಮಾಡಿದ್ದಕ್ಕೆ